ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ಪರೀಕ್ಷೆ 2 ಮೇ 2026 ವಿಷಯ ತೃತೀಯ ಭಾಷೆ ಹಿಂದಿ ದಿನಾಂಕ 22/5/2026ಕ್ಕೆ ನಡೆದಿರ್ತಕ್ಕಂಥ ಇಂದು ನಡೆದಿರ್ತಕ್ಕಂಥ ಪರೀಕ್ಷೆಗೆ ಉತ್ತರಗಳು ಪ್ರಶ್ನೆ ಪತ್ರಿಕೆ ಅಷ್ಟು ಚೆನ್ನಾಗಿತ್ತು. ಬಟ್ ಒಂದು ಪ್ರಶ್ನೆ ಮಾತ್ರ ಮಕ್ಕಳ ಬುದ್ಧಿಶಕ್ತಿಗೆ ನಿಲುಕದ ಒಂದು ಪ್ರಶ್ನೆ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿ ಸಾರಿ ತೃತೀಯ ಭಾಷೆ ಅಂತ ಇಟ್ಕೊಂಡು ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸೋರು ಸ್ವಲ್ಪ ತಮ್ಮದೇ ಆಗಿರ್ತಕ್ಕಂಥ ಏನು ಮಾಡ್ತಾರಪ್ಪ ಅಂತಂದರೆ ಕಠಿಣತೆ ಮಟ್ಟವನ್ನು ತೋರಿಸ್ತಾರೆ. ಸೊ ಯಾವ ಪ್ರಶ್ನೆ ಇದೆ ಅನ್ನೋದನ್ನು ಕಡೆಯವರೆಗೂ ನೋಡಿ, ಅದನ್ನು ನಾನು ನಿಮಗೆ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ತುಂಬ ಜನ 80ಗಾಗಿ ಸ್ಕೋರ್ಗಾಗಿ ಬರೆದಿದ್ರು, ಬಟ್ 2 ಅಂಕ ಏನಾಗಿದೆ ಅಂದರೆ ಡಿಫಿಕಲ್ಟ್ ಇದೆ. ಬಟ್ ಯಾರು ಡೀಪಾಗಿ ಓದಿದ್ದೀರಿ ಹತ್ತದ, ಬಟ್ ಹತ್ತದೇ ಇರತಕ್ಕಂಥ ಪ್ರಶ್ನೆನೇ ಅದಿರೋದು. ಎಸ್, ಫಸ್ಟ್ ಇತ್ತು ಸಹಯೋಗ ಶಬ್ದಕ ವಿಲೋಮ್ ರೂಪ ಹೇ ಅಂತ ಕೇಳಿದರೆ ಆಪ್ಷನ್ ಡಿ ಅಸಹಯೋಗ ಅಂತ ಯಾರೆಲ್ಲ ಬರೆದಿದ್ದೀರಿ, ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಸೆಕೆಂಡ್ ಒನ್ ನಿಮ್ನಲಿಖಿತ ಮೇ ಸೆ ಏಕವಚನ ಶಬ್ದ ಹೇ ಅಂತ ಕೇಳಿದರೆ ಆಪ್ಷನ್ ಬಿ ಕುತ್ತಾ ಇಸ್ ದ ರೈಟ್ ಆನ್ಸರ್. ಯಾಕೆಂದರೆ ಕಹಾನಿಯ ಕಿತಾಬೆ ಮತ್ತು ಕಪಡೆ ಎಲ್ಲ ಬಹುವಚನ ಇದ್ದಾವೆ, ಕುತ್ತಾ ಈಸ್ ಏಕವಚನ. ಥರ್ಡ್ ಒನ್ ನಿಮ್ನಲಿಖಿತ ಮೇ ಸೆ ಸ್ತ್ರೀಲಿಂಗ ಶಬ್ದ ಹೇ ಅಂತ ಕೇಳಿದ್ದಾರೆ ಮಯೂರಿ, ಆದಮಿ, ಶೇರ್, ಮಯೂರ. ಆಪ್ಷನ್ ಎ ಮಯೂರಿ ಅನ್ನೋದು ಸ್ತ್ರೀಲಿಂಗ ಪದ, ಆದ್ಮಿ, ಶೇರ್, ಮಯೂರ್ ಇವೆಲ್ಲ ಏನದವಪ್ಪ ಅಂದ್ರೆ ಪುಲ್ಲಿಂಗ್ ಇದ್ದಾವೆ. ಪ್ರಶ್ನೆ 4 ಮಿಲನ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೇ ಅಂತ ಕೇಳಿದ್ದಾರೆ ಆಪ್ಷನ್ ಸಿ ಮಿಲಾನ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಸೊ ಮಿಲಾನ ಅಂತ ಯಾರೆಲ್ಲ ಬರೆದಿದ್ದೀರಿ 1 ಮಾರ್ಕ್ ನಿಮಗೆ ಗ್ಯಾರಂಟಿಯಾಗಿ ಕೊಡ್ತಾರೆ. ಫಿಫ್ತ್ ಒನ್ ಪಂಡಿತ್ ರಾಜ್ ಕಿಶೋರ್ ಕಹಾ ರಹತೆ ಹೈ. ಸೊ ಇಲ್ಲಿ ವಾಕ್ಯದಲ್ಲಿರ್ತಕ್ಕಂಥ ವಿರಾಮ ಚಿಹ್ನೆ ಯಾವುದು ಅಂತ ಕೇಳಿದರು. ಇದು ವಿರಾಮ ಚಿಹ್ನೆ ಬಂದುಬಿಟ್ಟು ಆಪ್ಷನ್ ಎ ಎಸ್ ಬಿ ಪ್ರಶ್ನವಾಚಕ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಸೊ ಇದು ಕ್ವಶನ್ ಮಾರ್ಕ್ ಇದೆ. ಸೊ ಆಪ್ಷನ್ ಬಿ ಪ್ರಶ್ನವಾಚಕ ಅಂತಕ್ಕಂಥದ್ದು ಯಾರೆಲ್ಲ ಬರೆದಿದ್ದೀರಿ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ವನೌಷಧ ಶಬ್ದ ಮೇ ಸಂಧಿ ಹೇ ಅಂತ ಕೇಳಿದರೆ ಮೇಲೆ 2 ಮಾತ್ರ ಇದೆ. ಸೊ ಆಪ್ಷನ್ ಸಿ ವೃದ್ಧಿ ಸಂಧಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಬರಬೇಕು. ಇನ್ನು 7th ರಾಜಮಹಲ್ ಶಬ್ದ ಮೇ ಸಮಾಸ ಅಂತ ಕೇಳಿದರೆ ಆಪ್ಷನ್ ಎ ತತ್ಪುರುಷ ಸಮಾಸ. ಓಕೆನಾ. ದೇಶ್ ಕೋ ತುಮ್ ಪರ್ ಗರ್ವ ಹೇ ಆಪ್ಷನ್ ಡಿ ಪರ್ ಅಂತಕ್ಕಂಥದ್ದು ಸರಿಯಾದ ಕಾರಕವನ್ನು ತುಂಬಬೇಕಿತ್ತು. ಭಾಳ ಈಸಿ ಇತ್ತು. ಸೊ 8ಕ್ಕೆ 8 ಆರಾಮಾಗಿ ಪಡೆದಿರ್ಬೋದು, ಏನೂ ಸಮಸ್ಯೆ ಇಲ್ಲ. ಅನುರೂಪತನೂ ಕೂಡ ಭಾಳ ಈಸಿ ಇದ್ದಾವೆ. ರಾಮಾನಂದ ಶಾಸ್ತ್ರಿ, ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ, ಅಬ್ದುಲ್ ಕಲಾಂ ಅಂತ ಕೇಳಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಸೊ ಅಬ್ದುಲ್ ಕಲಾಂ ಈಸ್ ದ ಜೈನುಲಾಬ್ದೀನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. ಯಾರೆಲ್ಲ ಜೈನುಲಾಬ್ದೀನ್ ಅಂತ ಬರೆದಿದ್ದೀರಿ ರೈಟ್ ಆನ್ಸರ್. ಇನ್ನು ಮಕಾನ್ ಕಿ ಛತ್ ಏನಿದೆ ಮಚ್ಲಿ ಕಿ ಪೀಠ್ ಜೈಸಿ ಅಂತ ಕೇಳಿದ್ದಾರೆ. ಮಕಾನ್ ಕೆ ಸ್ತಂಭ ಅಂತ ಕೇಳಿದ್ದಾರೆ. ಹಾತಿ ಕೆ ಪೈರ್ ಜೈಸಿ ಅಂತ ಬರಿಬೇಕು. ಹಾತಿ ಕೆ ಪೈರ್ ಜೈಸಿ ಅಥವಾ ಪಾವ್ ಜೈಸಿ ಅಂತ ಬರೆದ್ರೆ ಸೊ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದರೆ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ಆಗ್ತದೆ. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರು ಚಂದನ್ ಕಾ ಆಗಾರ್ ಅಂತ ಕೇಳಿದ್ದಾರೆ. ಸೊ ಚಂದನ್ ಕಾ ಆಗಾರ್ ಅಂತ ಯಾವುದನ್ನು ಕರೀತಾರೆ, ಕರ್ನಾಟಕ ಅಂತ ಕರೀತಾರೆ. ಸೊ ಕರ್ನಾಟಕ ಇಸ್ ದ ರೈಟ್ ಆನ್ಸರ್. ಮುಖ್ಯ ಕಾ ಸ್ವಭಾವ ಮೂಹಕ್ಕೆ ಸಮಾನ ಆದರೆ ಸಂತಕ ಸ್ವಭಾವ ಅಂತ ಕೇಳಿದ್ದಾರೆ. ಹಂಸ ಪಕ್ಷಿಕೆ ಸ್ವಭಾವ ಅಂತ ಬರಿಬೇಕು. ಹಂಸ ಪಕ್ಷಿಕೆ ಸಮಾನ, ಹಂಸ ಪಕ್ಷಿಕೆ ಸಮಾನ ಸಂತಕ ಏನಾಗಿರಬೇಕು, ಸ್ವಭಾವ ಆಗಿರಬೇಕು ಅನ್ನೋದನ್ನು ದೋಹೆದಲ್ಲಿ ಏನು ಮಾಡಿದ್ದಾರೆ ಹೇಳಿದ್ದಾರೆ. ಭಾಳ ಈಸಿ ಇತ್ತು, ಸಂಬಂಧವನ್ನು ನಿಮಗೆ ಗೊತ್ತಾಗ್ತಿತ್ತು. ಎಸ್, ಪ್ರಶ್ನೆ 13 ಲೇಖಕ್ ಪ್ರೇಮಚಂದ್ ಚೌಕ್ ಮೇ ಕ್ಯೂ ಗಯೇ ಥೇ ಅಂತ ಕೇಳಿದ್ದಾರೆ. 2-4 ಜರೂರಿ ಚೀಜೆ ಖರೀದನೆ ಕೆ ಲಿಯೆ. ಓಕೆ, 2-4 ಜರೂರಿ ಚೀಜೆ ಖರೀದನೆ ಕೆ ಲಿಯೆ ಅಂತ ಬರೀಬೇಕು. दोनों दोस्त जानवरों से मिलने क्यों गए थे. ओके, मकान बनाने के तरीका के बारे में पूछताछ करने के लिए अथवा मकान बनाने की तरीका समझने के लिए. ಸೊ ಅವ್ರು ಏನು ಮಾಡಿದರು, ಇಬ್ಬರು ಗೆಳೆಯರು ಕಾಡಿಗೆ ಪ್ರಾಣಿಗಳಿಗೆ ಭೇಟಿ ಮಾಡಲಿಕ್ಕೆ ಹೋಗ್ತಾರೆ. ಅಭಿನವ್ ಮನುಷ್ಯ ಕವಿತಾ ಮೇ ಕಿಸ್ಕಾ ವಿಶ್ಲೇಷಣೆ ಹುವಾ ಹೇ ಅಂತ ಕೇಳಿದ್ದಾರೆ. ಸೊ ಯಾವುದ್ರ ಬಗ್ಗೆ ವಿಶ್ಲೇಷಣೆ ಆಗಿದೆ, ಆಧುನಿಕ ಮನುಷ್ಯಕ ಅಥವಾ ವೈಜ್ಞಾನಿಕ ಮಾನವಕ. ಅಲ್ಲಿ ಅಭಿನವ್ ಮನುಷ್ಯಕ ಅಂತಂದರೆ ಆಧುನಿಕ ಯುಗಕ ವೈಜ್ಞಾನಿಕ ಯುಗಕ ಅನ್ನೋದನ್ನು ಕೂಡ ನೀವೇನು ಮಾಡ್ಬೋದು, ವಿಶ್ಲೇಷಣೆ ಹುವಾಯ್ ಅಂತ ನಿಮಗೆ ಪುಸ್ತಕದಲ್ಲಿನೂ ಕೂಡ ಬರ್ತದೆ. ಆಲ್ರೆಡಿ ಪದ್ಯದ ಆಶಯದಲ್ಲಿನೇ ನಿಮ್ಗೆ ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಓಕೆ, ಸೊ ಪದ್ಯದ ಆಶಯದ ಫಸ್ಟ್ ಸ್ಟಾನ್ಸದಲ್ಲಿ ನೋಡಿದ್ರೇ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಏನಿದೆ ಅಂತಂದರೆ ವೈಜ್ಞಾನಿಕ ಯುಗ ಅವ್ರ ಆಧುನಿಕ ಮಾನವಕ 2 ಶಬ್ದ ಇದ್ದಾವೆ. ಇಲ್ಲ ಆಧುನಿಕ ಮಾನವಕ ಅಂತ ಬರೆದ್ರು ನಡೀತದೆ, ವೈಜ್ಞಾನಿಕ ಯುಗ ಮತ್ತು ಆಧುನಿಕ ಮಾನವಕ ಅಂತ ಬರೆದ್ರು ಕೂಡ ನಿಮಗೆ 1 ಮಾರ್ಕ್ ಕೊಡ್ತಾರೆ. ಯಶೋಧ ಅವರು ನಂದಕ ರಂಗ ಕೈಸತ್ತ ಅಂತ ಕೇಳಿದ್ದಾರೆ. ಸೊ ಯಶೋಧ ಮತ್ತು ರಂಗ ಇಬ್ಬರು ಕೂಡ ಏನಾಗಿತ್ತು ಅಂದ್ರೆ ಗೋರಾ ರಂಗತ ಅನ್ನೋದನ್ನು ಬರೆದ್ರೆ 1 ಮಾರ್ಕ್ ನಿಮಗೆ ಕೊಡ್ತಾರೆ. ಇಷ್ಟು ಭಾಳ ಈಸಿ ಇತ್ತು. 2 ಮಾರ್ಕರ್ ನೋಡಿ. ದುಕಾನ್ದಾರ್ನೇ ಸೇಬ್ ಕಾ ವರ್ಣನ್ ಕೈಸೆ ಕಿಯಾ. ಓಕೆ, ಬಾಬೂಜಿ ಬಡೆ ಮಜೆದಾರ್ ಸೇಬ್ ಆಯೆ ಖಾಯೆ ಖಾಸ್ಕರ್ ಎಸ್ ವೆರಿ ಈಸಿಯಾಗಿರ್ತಕ್ಕಂಥದ್ದು. ದುಕಾನ್ದಾರ್ನೇ ಲೇಖಕ್ ಸೇ ಕಾಕಿ ಬಾಬೂಜಿ ಬಡೆ ಮಜೆದಾರ್ ಸೇಬ್ ಆಯೆ ಹೇ ಎಸ್ ಆಪ್ ಲೇ ಜಾಯೆ ಖಾಕೆ ತಬಿಯತ್ ಖುಷ್ ಹೋ ಜಾಯೇಗಿ. ಅದೇ ಅದದ ಆನ್ಸರು.
ಇನ್ನು ದೈವಿ ಶಕ್ತಿ ಕೆ ಬಾರೆ ಮೇ ಕಲಾಂ ಜಿ ಕ್ಯಾ ಕಹತೆ ಹೇ ಅಂತ ಇದೆ. ಇದೇ ಒಂದು ಪ್ರಶ್ನೆಯನ್ನು ಏನು ಮಾಡಿದ್ದಾರೆ, ಸ್ವಲ್ಪ ಟ್ವಿಸ್ಟ್ ಮಾಡಿ ನಿಮಗೆ ಕೇಳಿದ್ದಾರೆ. ಇಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕು. ಸೊ ದೈವಿ ಶಕ್ತಿ ಕೆ ಬಾರೆ ಅವ್ರು ಏನು ಹೇಳಿದ್ದಾರೆ ಅಂದರೆ, ಭ್ರಮ್ ಆಗಿರ್ಬೋದು, ಓಕೆ, ದುಃಖ, ವಿಷಾದ और असफलता से छुटकारा दिलाती है. भ्रम, दुख, विषाद और असफलता से छुटकारा दिलाती है और ಸಹಿ ರಾಸ್ತಾ ದಿಖಾತಿ ಹೇ ಅಂತ ಕೇಳಿದ್ದಾರೆ. ಓಕೆ, ಸಹಿ ರಾಸ್ತಾ ದಿಖಾತಿ ಹೇ, ಇವು ಎರಡು ಪಾಯಿಂಟ್ ಏನಾಗಿತ್ತಪ್ಪ ಅಂತಂದ್ರೆ ಈ ದೈವಿ ಶಕ್ತಿಯ ಬಗ್ಗೆ ಅಬ್ದುಲ್ ಕಲಾಂ ಅವರು ಹೇಳಿದರು ಅನ್ನೋದನ್ನು ಬರೀಬೇಕು. ಸ್ವಲ್ಪ ಇದೇನಾಗಿತ್ತು ಅಂತಂದರೆ ಪ್ರಶ್ನೆ ಡಿಫಿಕಲ್ಟೇ ಇತ್ತು. ಇನ್ನು ಫೂಲ್ ಮಾಲಾಯ ಮಿಲ್ನೆ ಪರ್ ಲೇಖಕ ಕ್ಯಾ ಸೋಚನೆ ಲಗೆ, एक्सरसाइज क्वेश्चन अदा. 5000 रुपये मिलने पर मोहन क्या कहता है. आधुनिक मानव ने प्रकृति पर कैसी विजय पाई है. यशोदा कृष्ण के क्रोध को किस तरह शांत करती है. शनि एक सुंदर ग्रह है अथवा वायुमंडल का निर्माण ಅಂತ ಕೇಳಿದರು. ಇನ್ನು सत्य के शक्ति के बारे में गांधी जी कथन, सलमा ने प्रकृति के बारे में क्या कहा है ಅಂತ ಇತ್ತು. ಸೊ 3 ಮಾರ್ಕರಲ್ಲಿ गिल्लू के प्रति महादेवी वर्मा जी की ममता, सोशल नेटवर्किंग के क्रांतिकारी खोज, रोबोट और रोबोट की मुलाकात, महिला की साहसगाथा पाठದ संदेश, कर्नाटक की प्राकृतिक सुषमा नयन मनोहर है. वर्मा जी मातृभूमि के प्राकृतिक सौंदर्य का वर्णन कैसे किया है. ಇದು ಭಗವತಿ ಚರಣ್ ವರ್ಮಾ. ಇದು समय अत्यंत अनमोल है. ओके, सो थर्ड दोहा ಕೊಟ್ಟಿದ್ದಾರೆ. दया धर्म का मूल है, पाप मूल अभिमान. लास्ट शनि सबसे सुंदर ग्रहದಲ್ಲಿ ನಿಮಗೆ ಅನುವಾದ ಮಾಡೋಕ್ಕೆ ಕೊಟ್ಟಿದ್ರು. शनि का सबसे बड़ा चंद्र टाइटन है उपग्रह. यह हमारे चंद्र से भी काफ़ी बड़ा है. इसका व्यास 5150 किलोमीटर है. ಶನಿಯ ಅತಿ ದೊಡ್ಡ ಉಪಗ್ರಹ ಟೈಟನ್ ಆಗಿದೆ. ಇದು ನಮ್ಮ ಉಪಗ್ರಹಕ್ಕಿಂತ ದೊಡ್ಡದಾಗಿದೆ. ಇದರ ವ್ಯಾಸ 5150 ಕಿಲೋಮೀಟರ್ ಆಗಿದೆ. ಓಕೆನಾ. 4 ಮಾರ್ಕರಲ್ಲಿ ರಾಜ್ ಕಿಶೋರ್ ಏಕ್ ಸಚ್ಚೆ ನೇತಾ, ಆಮೇಲೆ ಬಸಂತಿಕ್ ಸ್ವಾಭಿಮಾನಿ ಮತ್ತು ಇಮಾನ್ದಾರ್ ಲಡ್ಕ ಕೇಳಿದರು. ಪದ್ಯ ನಿಮಗೆ ಗೊತ್ತಿರ್ತಕ್ಕಂಥದ್ದು. ಅಸಫಲತಾದಿಂದ ಭಾಗವತುಮವರೆಗೆ ನೀವೆಲ್ಲ ಏನು ಮಾಡಿದ್ದೀರಪ್ಪ ಅಂದರೆ ಬರೆದಿರ್ತೀರಿ. ಫಸ್ಟ್ ಕ್ವಶನ್ ನೋಡಿ, ಹಮಾರೆ ಜೀವನ್ ಕಾ ಸಬ್ಸೆ ಬಡಾ ಶಿಕ್ಷಕ್ ಕೌನ್ ಹೇ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಲೈನ್ದಲ್ಲೇ ಕೊಟ್ಟಿದ್ದಾರೆ, ಹಮಾರೆ ಜೀವನ್ ಕಾ ಸಬ್ಸೆ ಬಡಾ ಶಿಕ್ಷಕ್ ಪ್ರಕೃತಿ ಹೇ ಅಂತ ಬರೆದ್ರೆ 1 ಮಾರ್ಕರ್ ಇಲ್ಲೇ ನಿಮಗೆ ಸಿಗ್ತಿತ್ತು. ಇನ್ನು ವೃಕ್ಷೋं से हमें क्या सीखना चाहिए ಅಂತ ಕೇಳಿದ್ದಾರೆ. ಸೊ ವೃಕ್ಷದಿಂದ ನಾವೆಲ್ಲ ಏನು ಸಿಗ್ಬೋದು ಅಂತ ಕೇಳಿದರೆ ಇಲ್ಲೇ ಕೊಟ್ಟಿದ್ದಾರೆ. जब हम वृक्षों को देखते हैं तो उससे त्याग और सेवा की भावना सीखते हैं. त्याग और सेवा की मनोभाव ಅಂತ ಬರೆದ್ರೆ ಎರಡನೇ ಆನ್ಸರ್ ಕಂಪ್ಲೀಟ್ ಬರ್ತದೆ. ಥರ್ಡಲ್ಲಿ ನದಿ ಹಮೇ ಕ್ಯಾ ಸಂದೇಶ ದೇತಿ ಹೇ ಅಂತ ಕೇಳಿದ್ದಾರೆ. ಓಕೆ, ಸೊ ಕೊಟ್ಟಿದ್ದಾರೆ. ಎಸ್, ನದಿ ಹಮೇ ನಿರಂತರ ಆಗೆ ಬಡ್ತೆ ರಹನೆ ಕಾ ಸಂದೇಶ ದೇತಿ ಹೇ ಅನ್ನೋದು ಆನ್ಸರ್ ಇತ್ತು. ಇನ್ನು ಲಾಸ್ಟ್ ಫೋರ್ತ್ ಕೇಳಿದ್ರು, ಹಮೇ ಕಿನ್ಸೆ ನಹಿ ಡರನಾ ಚಾಹಿಯೇ ಅಂತ ಕೇಳಿದ್ದಾರೆ. ಸೊ ಕೊಟ್ಟಿದ್ದಾರೆ, ಹಮೇ ಭಿ ಜೀವನ್ ಮೇ ಕಠಿನಾಯಿಯೋ ಸೆ ಡರ್ನಾ ನಹಿ ಚಾಹಿಯೇ ಅಂತಕ್ಕಂಥ ಬರೆದ್ರೆ ಸೊ ಉತ್ತರ ಕಂಪ್ಲೀಟ್ ಆಗ್ತದೆ. ಆಮೇಲೆ ನಿಬಂಧದಲ್ಲಿ ನೋಡಿದ್ರೆ ಅಷ್ಟು ಭಾಳ ಕಠಿಣ ಇರಲಿಲ್ಲ. ಜನಸಂಖ್ಯಾ ಕಿ ಸಮಸ್ಯೆ, ಇಂಟರ್ನೆಟ್ ಮಹತ್ವ, ಗ್ರಾಮ ಸುಧಾರಣ ಕೇಳಿದರು. ಸೊ ಲಾಸ್ಟ್ ಕೊಯ್ ಸಕಾರನ್ ದೇತೆ ಹುಯೇ ಪ್ರಧಾನ ಅಧ್ಯಾಪಕ ನಾಮ್ ಚುಟ್ಟಿ ಪತ್ರ ಕೂಡ ಇತ್ತು. ಒಂದು ಪ್ರಶ್ನೆ ಮಾತ್ರ ಟಫ್ ಇತ್ತು, ದೈವಿ ಶಕ್ತಿ ಕೆ ಬಾರೆ ಮೇ ಕಲಾಂ ಜಿ ಕ್ಯಾ ಕಹತೆ ಅಂತ. ಬಟ್ ಅದು ಬಿಟ್ಟರೆ ಬಾಕಿ ಎಲ್ಲ ಪ್ರಶ್ನೆ ಪತ್ರಿಕೆ ಸರಳ ಇತ್ತು ಅಂತ ಹೇಳ್ತಾ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.